ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ಒಂದು ಡಯಟ್ ಫುಡ್ನ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಇದು ಮಕ್ಕಳಿಗೂ ಸಹ ಮಾಡಿ ಕೊಡ್ಬೋದು, ಎಲ್ಲರೂ ತಿನ್ಬೋದಂತಹ ಒಂದು ರೆಸಿಪಿ. ಈಗ ನಾನಿಲ್ಲಿ ಒಂದು ಬೌಲಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ. ಇಲ್ಲಿ ಮೀಡಿಯಮ್ ರವೆನೂ ನೀವು ತೊಗೊಳ್ಬೋದು, ಯಾವ್ದು ರವೆ ಆದ್ರೂ ಸಹ ತೊಗೊಳ್ಬೋದು. ಈಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ 2 ಚಮಚ ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ. ಹುಳಿ ಇಲ್ಲ ಅಂತ ಹೇಳಿದ್ರೆ ನೀವು 4-5 ಚಮಚ ಹಾಕ್ಕೊಳ್ಬೋದು. ಹುಳಿ ಇದೆ ಅಂತ ಹೇಳಿದ್ರೆ ಅದಕ್ಕೆ 2 ಚಮಚ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳುವಾಗೇನು ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಅದರಲ್ಲಿ ಸ್ವಲ್ಪ ರವೆ ರವೆ ಥರ ಇರಬೇಕಾಗತ್ತೆ. ನಯಸ್ಸಾಗಿ ನಾವು ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಈ ಒಂದು ಹದಕ್ಕೆ ಬಂದರೆ ಸಾಕಾಗತ್ತೆ. ಇದಕ್ಕೆ ಬೇಕಂದರೆ ಸೋಡದ ಪುಡಿ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಬೇಡ. ಇದಕ್ಕೆ ಯಾವ ಸೊಪ್ಪಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈರುಳ್ಳಿ ಇಲ್ಲ ಏನಾದ್ರೂ ಹಾಕ್ಕೊಳ್ಬಹುದು. ನಾನು ಅದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪನ ಸವರ್ಕೊಂಡು ತಟ್ಟೆಗೆ ಇದನ್ನು ಪೂರ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ಟವ್ ಆನ್ ಮಾಡಿಕೊಂಡು ನಾನು ಹಬೆಯಲ್ಲಿ ಇದನ್ನು ಬೇಯಿಸೋದ್ರಿಂದ ಒಂದು ಇಡ್ಲಿ ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡಿ ಹಾಕ್ಕೊಂಡಿದ್ದೇನೆ. ತಳ ಕಪ್ಪಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು ಪೀಸ್ ನಿಂಬೆಹಣ್ಣು ಹಾಕ್ಕೋಬೇಕಾಗತ್ತೆ. ಈಗ ಅದರಲ್ಲಿ ಇಟ್ಬಿಟ್ಟು ನಾನು 5 ನಿಮಿಷ ಬೇಯಿಸ್ತಾ ಇದ್ದೇನೆ. ಸಾಕಾಗುತ್ತೆ, 5 ನಿಮಿಷನೇ ಜಾಸ್ತಿ ಆಗುತ್ತೆ. ಬೇಗ ಮಾಡ್ಕೊಳ್ಬೋದಂತಹ ತಿಂಡಿ. ತುಂಬ ಎಮರ್ಜೆನ್ಸಿ ಇದ್ದಾಗ ಇಂಥದ್ದೊಂದು ತಿಂಡಿನ ನೀವು ಮಾಡ್ಕೊಳ್ಬಹುದು. ಇದಕ್ಕೆ ಚಟ್ನಿ ಆಗ್ಬೋದು, ಸಾಗು ಆಗ್ಬೋದು, ಯಾವುದನ್ನೇ ಆಗಲಿ ಮಾಡ್ಕೊಳ್ಬಹುದು. ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದರೆ ನಾವು ಸ್ವೀಟ್ ಚಟ್ನಿನೂ ಸಹ ಮಾಡ್ಕೊಂಡ್ಬಿಟ್ಟು ತಿನ್ನಬಹುದು. ಬೆಲ್ಲದ ಜೊತೆಲೂ ಸಹ ಇದನ್ನು ತಿನ್ನಬಹುದು, ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿ ಇರುತ್ತೆ. ದಿನ ಮಾಡುವಂತಹ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಬಹುದು. ನೋಡಿ, ಇದನ್ನು ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಯಾವ ಶೇಪಲ್ಲಾದ್ರೂ ನೀವು ಕಟ್ ಮಾಡ್ಕೊಳ್ಬೋದು. ಹಾಲ್ ಬಾಯ್ ಟೈಪ್ ಬಂದಿದೆ ಇದು. ನಾವು ರಾಗಿ ಹಾಲು ಬಾಯಿ ಮಾಡ್ತೀವಲ್ಲ ಆ ಥರ ಬಂದಿದೆ. ಈಗ ನಾನು ಸ್ಟೌವಲ್ಲಿ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕು ಸಹ ನೀವು ಫ್ರೈ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸಾರಿ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಡಯಟ್ ಮಾಡೋರು ಬೆಳಗ್ಗೆ ಟೈಮಲ್ಲಿ ಕಾಳು ತರಕಾರಿ ತಿನ್ನೋ ಬದಲು ಇದನ್ನು ಸಹ ಈ ರೀತಿ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಯಾವುದಾದ್ರೂ ಚಟ್ನಿ ಆಗುತ್ತೆ. ನಾನಿಲ್ಲಿ ಕಡಲೆಬೇಳೆ ಪಲ್ಯನ ಮಾಡಿದ್ದೇನೆ. ರಾತ್ರಿ ನೆನೆ ಹಾಕೋ ಹಾಗಿಲ್ಲ, ಬೆಳಗ್ಗೆ ಎದ್ದು ಕಷ್ಟಪಡೋ ಹಾಗಿಲ್ಲ. ಇದು 5 ನಿಮಿಷದಲ್ಲಿ ನೆನೆಸೋ ಹಾಗೆ ಇಲ್ಲ, 5 ನಿಮಿಷದಲ್ಲಿ ಆಗುವಂತಹ ತಿಂಡಿ ಆಗಿದೆ. ಇದು ಮಕ್ಕಳು ಟಿಫನ್ ಬಾಕ್ಸ್ಗೂ ಸಹ ಕಟ್ಬೋದು. ಈಗ ನೀವು ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಒಂದನ್ನು ಕಟ್ಕೊಂಡು ಸಹ ಹೋಗಬಹುದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.